ನೆನಪಿನ ಶಕ್ತಿ ಕಡಿಮೆ ಆಗೋದು ಮತ್ತೆ ಸಕ್ಕರೆ ಕಾಯಿಲೆ ಅಥವಾ ಮರೆವು ಮತ್ತು ಮಧುಮೇಹ, ಲಾಸ್ ಆಫ್ ಮೆಮೊರಿ ಅಂಡ್ ಡಯಾಬಿಟಿಸ್ ಇದಕ್ಕೇನಾದ್ರು ಲಿಂಕ್ ಇದೆಯಾ? ಉತ್ತರ ಕೇಳಿದ್ರೆ ನೀವೇ ಗಾಬರಿ ಆಗ್ಬಿಡ್ತೀರಾ. ನೋಡಿ, ಡಯಾಬಿಟಿಸ್ಗೂ, ಹಾರ್ಟ್ ಡಿಸೀಸ್ಗೂ, ಕಿಡ್ನಿ ಡಿಸೀಸ್ಗೂ, ಕಣ್ಣಿನ ಕಾಯಿಲೆಗಳಿಗೆ, ನರದ ಕಾಯಿಲೆಗೆ ಎಲ್ಲ ಸಂಬಂಧ ಇದೆ ಅಂತ ನಮ್ಗೆಲ್ಲ ಗೊತ್ತಿರೋ ವಿಷಯ. ಆದ್ರೆ ಮಿದುಳಿಗೂ ಡಯಾಬಿಟಿಸ್ಗೂ ಖಂಡಿತ ಸಂಬಂಧ ಇದೆ, ಮತ್ತೆ ಮೆಮೊರಿ ಲಾಸ್ಗೂ ಸಹ ಸಂಬಂಧ ಇದೆ. ಏನಾಗುತ್ತೆ, ಡಯಾಬಿಟಿಸ್ ಅಲ್ಲಿ ಆಲ್ಝಿಮರ್ಸ್ ಡಿಸೀಸು ಮತ್ತೆ ಡಿಮೆನ್ಷಿಯಾ ಅಂತ ಕರಿತೀವಿ. ಅದರಲ್ಲಿ ನಮಗೆ ಸಾಮಾನ್ಯವಾಗಿ ಮೆಮೊರಿ ಲಾಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದು 2 ಪಟ್ಟು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಏನು ಆಲ್ಝಿಮರ್ಸ್ ಮತ್ತೆ ಡಿಮೆನ್ಷಿಯಾ. ಹಾಗಾಗಿ ನಾವು ಭಾರಿ ಎಚ್ಚರಿಕೆಯಿಂದ ಇರಬೇಕು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಡಯಾಬಿಟಿಸ್ ಅಲ್ಲಿ ತುಂಬಾ ದಿನ ಡಯಾಬಿಟಿಸ್ ಇದ್ರೆ ಅಥವಾ ನಿಯಂತ್ರಣದಲ್ಲಿ ಇಲ್ಲದೆ ಹೋದ್ರೆ ನಮಗೆ ಬ್ರೈನ್ಗೆ ಮೆಮೊರಿ ಸೆಂಟರ್ಗೆ ಸಪ್ಲೈ ಮಾಡುವಂತ ಸಣ್ಣ ಸಣ್ಣ ನಳಗಳು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ, ಮತ್ತೆ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ಇರುತ್ತೆ. ಆವಾಗ ನಮಗೆ ಒಳಗಡೆ ಇನ್ಫ್ಲಮೇಟರಿ ಚೇಂಜಸ್ ಆಗುತ್ತೆ, ಆಮೇಲೆ ಅದು ಡಿಜನರೇಟಿವ್ ಚೇಂಜಸ್ ಆಗಿ ಪರಿವರ್ತನೆ ಆಗಿ ಮೆಮೊರಿ ಲಾಸ್ ಆಗುತ್ತೆ. ಮೆಮೊರಿ ಲಾಸ್ ಆದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಈಗ ಒಂದು ಫಾರ್ ಎಕ್ಸಾಂಪಲ್ ನಾವು ಕೀ ಎಲ್ಲೋ ಇಡ್ತೀವಿ, ಮರ್ತು ಬಿಡ್ತೀವಿ, ಅದನ್ನ ಹುಡುಕ್ತಾ ಇರ್ತೀವಿ. ಇದು ಒಂದ್ ಸರಿ 2 ಸರಿ ಆದ್ರೆ ಓಕೆ. ಬಟ್ ಪದೇ ಪದೇ ಈ ತರ ಆಗ್ತಿದ್ರೆ, ಅಥವಾ ನಾವು ಯಾವ್ದಾದ್ರು ಒಂದು ಮನುಷ್ಯನ ಹತ್ರ ಮಾತಾಡುವಾಗ ಅವನ ಹೆಸರು ಮರ್ತು ಬಿಟ್ರೆ, ಅಥವಾ ಊರಿನ ಹೆಸರು ಏನೋ ಹೇಳಕ್ ಹೋಗಿ ಅದನ್ನು ಮರ್ತು ಬಿಟ್ರೆ, ಪದೇ ಪದೇ ಈ ತರ ದಿನನಿತ್ಯದ ಆಕ್ಟಿವಿಟಿಗೆ ತೊಂದರೆ ಆಗೋಷ್ಟು ಆಗ್ಬಿಟ್ರೆ ಇದನ್ನ ಮೆಮೊರಿ ಲಾಸ್ ಅಂತ ಕರಿತೀವಿ. ಸೊ ನೀವು ಭಾರಿ ಎಚ್ಚರಿಕೆಯಿಂದ ಇರ್ಬೇಕು. ಇದನ್ನ ಪ್ರಿವೆಂಟ್ ಮಾಡೋದು ಹೇಗೆ ಅಂದ್ರೆ, ನಾವು ಆದಷ್ಟು ಸ್ಕಿಲ್ಫುಲ್ ಆಕ್ಟ್ ಮಾಡಬೇಕು, ಕುಶಲ ಕಾರ್ಯಗಳನ್ನ ಮಾಡಬೇಕು. ಸುಡೋಕು ಮಾಡೋದಾಗ್ಲಿ, ಹೊಸ ಹೊಸ ವಿದ್ಯೆಗಳನ್ನ ಕಲ್ತ್ಕೋಬೇಕು. ಮತ್ತೆ ನಾವು ಫ್ರೆಂಡ್ಸ್ ಜೊತೆ ಬೆರಿಬೇಕು, ಶಾಂತವಾಗಿರೋದಕ್ಕೆ ಟ್ರೈ ಮಾಡಬೇಕು. ಎಲ್ಲಾಗಿನ ಇಂಪಾರ್ಟೆಂಟು ಡಯಾಬಿಟಿಸ್ ನಿಯಂತ್ರಣದಲ್ಲಿರ್ಬೇಕು. ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಸ್ಟ್ರೈನ್ ಕಡಿಮೆ ಮಾಡ್ಕೋಬೇಕು, ಒಳ್ಳೆ ನಿದ್ದೆ ಮಾಡಬೇಕು, ಆಹಾರ ನಿಯಮಿತವಾಗಿ ಪ್ಲೇಟ್ ಸಿಸ್ಟಮ್ ಆಗಿ ತಗೋಬೇಕು, ಮತ್ತೆ ಡಯಾಬಿಟಿಕ್ ಟ್ರೀಟ್ಮೆಂಟ್ ನ ಕರೆಕ್ಟ್ ಆಗಿ ತಗೋಬೇಕು. ಎಷ್ಟೋ ಸರಿ ಏನಾಗುತ್ತೆ, ತುಂಬಾ ಸ್ಟ್ರಿಕ್ಟ್ ಆಗಿ ಡಯಾಬಿಟಿಕ್ ಕಂಟ್ರೋಲ್ ಮಾಡಕ್ ಹೋದ್ರು ಹೈಪೋಗ್ಲೈಸಿಮಿ ಆಗುತ್ತೆ. ಪದೇ ಪದೇ ಹೈಪೋಗ್ಲೈಸಿಮಿ ಆಗ್ತಿದ್ರು ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಬೇಕಂದ್ರೆ ನೀವು ನಿಯಮಿತವಾಗಿ ಚೆಕ್ ಮಾಡಿಸ್ಕೋಬೇಕು, ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೋಬೇಕು. ಇನ್ನು ಹೆಚ್ಚಿಗೆ ತಿಳ್ಕೊಳ್ಳೋಕೆ ನನ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಂದ್.